ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಡಿಶ್ ಎಲ್ಲರೂ ಇಷ್ಟಪಡುವಂಥದ್ದು, ಅಂದ್ರೆ ಎಲ್ರಿಗೂ ಗೊತ್ತದ. ನಮ್ಮಲ್ಲಿಯೂ ಒಂದು 2-3 ಸರಿ ಮಾಡೀನಿ ಪಲ್ಯ. ಆದ್ರೆ ಇವತ್ತು ಮಾಡಿದ ಪಲ್ಯ ಏನದಲ್ರಿ, ಭಾಳ ಈಸಿ ಮೆಥಡ್ ಒಳಗೆ ಮಾಡೀನಿ. ಎಲ್ರಿಗೂ ಇಷ್ಟ ಆಗ್ತದೆ ಮಾಡೋ ಮೆಥಡ್ಡು ಮತ್ತು ಟೇಸ್ಟು. ಅದನ್ನು ಅಡುಗೆ ನೋಡೋದಕ್ಕಿಂತ ಮುಂಚೆ ಬೆಳಗಿನ ಜಾವದ ವಾತಾವರಣವನ್ನು ಸವಿಯುತ್ತಾ ಅದರ ಜೊತೆಗೆ ಒಂದು ರಂಗೋಲಿ, ಅದರ ಜೊತೆಗೆ ಒಂದೊಳ್ಳೆ ಮುಂಜಾನೆಯ ಮಾತು, ಅದನ್ನು ಎಷ್ಟು ನಮ್ಮ ಲೈಫ್ನಾಗ ಇನ್ವಾಲ್ವ್ ಮಾಡ್ಕೋತೀವಿ, ಇಂಪ್ಲಿಮೆಂಟ್ ಮಾಡ್ಕೋತೀವಿ, ಅಷ್ಟು 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 ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ಒಂದು ಮುಂಜಾನೆಯ ಮಾತನ್ನು ಹೇಳೇ ಬಿಡೋಣ್ರೆ. ಈಗಿನ ಕಾಲದಲ್ಲಿ ಶಿಕ್ಷೆಯಾಗುವುದು ಕೆಟ್ಟತನಕ್ಕಲ್ಲ, ಈಗಿನ ಕಾಲದಲ್ಲಿ ಶಿಕ್ಷೆಯಾಗುವುದು ಕೆಟ್ಟತನಕ್ಕಲ್ಲ, ಅತಿಯಾದ ಒಳ್ಳೆಯತನಕ್ಕೆ. ಒಬ್ಬ ವ್ಯಕ್ತಿಯ ಗುಣ ನಮ್ಮ ಮುಂದೆ ಹೇಗಿದೆ ಅನ್ನೋದಕ್ಕಿಂತ ನಮ್ಮ ಹಿಂದೆ ಹೇಗಿರುತ್ತದೆ ಎಂಬುದು ಬಹಳ ಮುಖ್ಯವಾಗಿರ್ತದೆ. ಜೀವನ ಚಿಕ್ಕದಾಗಿದೆ. ನಕಾರಾತ್ಮಕ ವಿಚಾರಗಳನ್ನು ದೂರವಿಡಬೇಕು. ಗಾಳಿ ಸುದ್ದಿಗಳನ್ನು ಮರೆತು ಬಿಡಬೇಕು. ಕಾಳಜಿ ವಹಿಸದ ಜನರಿಗೆ ವಿದಾಯ ಹೇಳಿ ಯಾವಾಗಲೂ ಜೊತೆಯಲ್ಲಿರುವ ಜನರೊಂದಿಗೆ ಸಮಯ ಕಳಿಬೇಕು ನೋಡ್ರಿ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಇನ್ನೂ ಒಂದು ನೋಡ್ರಿ, ನಮಗೆ ಸಮುದ್ರದ ಪಕ್ಕದಲ್ಲಿ ಮನೆ ಇದ್ದರೂ ಮನೆಯಲ್ಲಿ ಸಿಹಿ ನೀರು ಖಾಲಿ ಆದರೆ ನಾವು ಬಕೆಟ್ ಹಿಡಿದು ಸಮುದ್ರಕ್ಕೆ ಹೋಗುವುದಿಲ್ಲ. ಅದೇ ರೀತಿ ನಮ್ಮ ಸುತ್ತಲೂ ಎಷ್ಟೇ ಬಂಧುಗಳಿದ್ದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರೊಂದಿಗೆ ಮಾತ್ರ ನಾವು ನಮ್ಮ ಸಂತೋಷ ಮತ್ತು ದುಃಖವನ್ನು ಹಂಚಿಕೊಳ್ತೀವಿ. ಎಷ್ಟು ಅರ್ಥಪೂರ್ಣದ, ಭಾಳ ಅಂದ್ರೆ ಭಾಳ. ಇವೇನು ಥಾಟ್ಸ್ ನಾವು ಓದ್ತೀನಲ್ಲ, ಒಬ್ಬೊಬ್ಬರಿಗೆ ಕೇಳಲಿಕ್ಕೆ ಸೇರ್ತದೆ ಅಷ್ಟೇ, ಒಬ್ಬೊಬ್ಬರಿಗೆ ಅವು ಅನುಭವಗಳು ಆಗಿರ್ತಾವೆ ಅಷ್ಟು, ಇನ್ನೂ ಒಬ್ಬೊಬ್ಬರಿಗೆ ಅದರೊಳಗೆ ಕಲಿಯುವಂಥವು ಇರ್ತಾವೆ. ಅಂದರೆ ಇವು ಥಾಟ್ಸ್ ಎಷ್ಟು ಅರ್ಥಪೂರ್ಣವಾಗಿರ್ತಾವೆ ಅಂಥೇಳಿ ಹೇಳಲಿಕ್ಕತ್ತೀನಿ. ನಾನಂತೂ ಇಂಥ ಥಾಟ್ಸ್ ಭಾಳ ಅಂದ್ರೆ ಭಾಳ ನನ್ನ ಲೈಫ್ ಸ್ಟೈಲಿಗೆ ಇವನ್ನ ಹೊಂದಾಣಿಕೆ ಮಾಡ್ಕೋತೀನಿ ರೀ. ಯಾಕಂದರೆ ಒಂದಲ್ಲ ಒಂದು ಥಾಟ್ಸು ಒಬ್ಬೊಬ್ಬರ ಲೈಫ್ ಸ್ಟೈಲಿಗೆ ಇವು ಖರೆ ಆಗಿದ್ದೇ ಇರ್ತಾವೆ. ಅದಕ್ಕೆ ಅನುಭವಸ್ಥರೇ ಬರೆದಿರ್ತಾರೆ ಇವನ್ನ ಅಂತ ನನಗನ್ನಿಸ್ತ. ಗಾದೆಗಳು ಸುಮ್ಮನೆ ಅಲ್ಲ, ಅವೆಲ್ಲ ಒಂದು ಅನುಭವದಿಂದ ಬಂದದ್ದು, ಹೌದಿಲ್ರಿ? ನೋಡ್ರಿ, ಖರೇನೆ ಈಗಂತೂ ಅದರಾಗ ಬ್ಯಾಸ್ಗಿ ಮುಂಜಾನೆ 4 ಗಂಟೆ ಆಗಿರಂಗಿಲ್ಲ, ಎಚ್ಚರ ಆಗ್ಬಿಡ್ತದೆ. 4 ಗಂಟೆಗೆ ಹೇಳೋದು ಅಂದರೂ 10-15 ನಿಮಿಷ ಬಿಟ್ಟೇ ಹೇಳೋದು. ಎಚ್ಚರ ಆದರೂ ಕೂಡ 10-15 ನಿಮಿಷನೇ ಬಿಟ್ಟು ಹೇಳೋದು. 4ಕ್ಕೆ ಎದ್ದು ಏನು ಮಾಡಬೇಕು? ಮನೆ ಒಳಗಿಂದಿಷ್ಟು ಕಸ ಒಳಗಿಂದೆಲ್ಲ ಮುಗಿಸ್ಕೊಂಡು ಮತ್ತು ಬಿಸಿ ನೀರು ಕುಡಿಲಿಕ್ಕೆ ಇಟ್ಟುಕೊಂಡು ಹೊರಗೆ ಬಂದು ರಂಗೋಲಿ ಮುಗಿಸ್ಕೊಂಡು ಮತ್ತು ಒಂದು ರೌಂಡ್ ಒಂದು 10-15 ನಿಮಿಷ ಅಷ್ಟೇ ವಾಕಿಂಗ್ ಹೋಗಿ ಬರೋದು. ಯಾಕಂದರೆ ಮುಂಜಾನೆ ವಿಟಮಿನ್ ಡಿ ಇದು ಸಿಗೋದು ಮುಂಜಾನೆ ವಾತಾವರಣದಿಂದ ಮಾತ್ರ, ಮತ್ತು ಫ್ರೆಶ್ ಏರ್ ಸಿಗೋದು. ಏನ್ರಿ 1-2 ಅದ್ರ ಬಗ್ಗೆ ಮಾತಾಡ್ಲಿಕ್ಕತ್ರ ಎಷ್ಟು ರಂಗೋಲಿ ಹಾಕಿದ್ರೂ ಡಿಸೈನ್ಸೇ ಮುಗಿಯಂಗಿಲ್ಲ. ಹೊಸ ಡಿಸೈನ್ ಹೆಂಗೆ ಹುಟ್ಕೋತಾವ ಹಂಗೆ ಮುಂಜಾನೆಯ ವಾತಾವರಣದ ಪ್ರಯೋಜನಗಳು ಹೇಳತ್ತಿರೋದು. ಅಷ್ಟೊಂದು ಪ್ರಯೋಜನಗಳವ. ಅದಕ್ಕೆ ನೀವು ಕೂಡ ವಾಕಿಂಗನ್ನು ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಎಲ್ಲರೂ ಎಂಥದೇ ರಂಗೋಲಿಯನ್ನು ಹಾಕಲಿ ಎಲ್ಲರೂ ಇಷ್ಟಪಡ್ತೀರಿ, ಶಭಾಷ್ ಅಂತ ಹೇಳ್ತೀರಿ. ಇದು ನಿಮ್ಮ ದೊಡ್ಡ ಗುಣ. ಮತ್ತು ಅದರಲ್ಲೂ ಒಂದು ತುಳಸಿ ಮುಂದೆ ದೀಪ ಸತತವಾಗಿ ನಾವು ಆ ದೀಪಕ್ಕೆ ಹಾಕೋದು ಒಂದು 5-6 ಸ್ಪೂನ್ ಎಣ್ಣೆ ಆದರೂ ಸಣ್ಣ ಸ್ಪೂನಿಲೆ, ಆದರೆ ಸತತವಾಗಿ ಹೋಲ್ ಡೇ ನಮ್ಮನ್ನದು ಕಾಯ್ತಿರ್ತದೆ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ, ಗುರುವಾರ ದಿವಸ ಇವತ್ತು ರಾಯರ ವೃಂದಾವನ ರಂಗೋಲಿ, ಲಕ್ಷ್ಮೀನಾರಾಯಣರ ರಂಗೋಲಿ, ಯಂತ್ರೋದ್ಧಾರಕ ರಂಗೋಲಿ ಇಷ್ಟವ ನೋಡ್ರಿ. ಹಾಗೆ ಹನುಮಪ್ಪನ ಗುಡ್ಡ ಎಲ್ಲ ಅದ. ಈಗೇನದ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು
ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಏನು ಮಾಡ್ಲಿಕ್ಕತ್ತೀನಿ ಎಲ್ಲ ಹೆಡ್ಡಿಂಗ್ ಓದಿರ್ತೀರಿ, ಆದರೂ ಮತ್ತೆ ಎಕ್ಸ್ಪ್ಲೇನ್ ಮಾಡೋದೇ ಯಾಕೆ ಗೊತ್ತೇನ್ರಿ, ಅದೊಂದು ನ್ಯೂಸ್ ಇದ್ದಂಗೆ ರೀ. ಹೇಳಿದ್ದೇ ಹೇಳ್ತಿರ್ತಾರೆ, ಅದು ಮುದ್ದಾಮ್ ಮಾಡ್ತಿರಂಗಿಲ್ಲ ರೀ, ಹಂಗೆ ಹೇಳಬೇಕಾಗ್ತದೆ ರೀ. ಹಾಗಾಗಿ ಹೇಳೋದು ನೋಡ್ರಿ. ಇದು ಮೆಕ್ಕಿಕಾಯಿ ಏನದ ಚೆಂದಾಗಿ ತೊಳೆದೇನ್ರಿ ಉಪ್ಪು ನೀರಾಗ. ಇದನ್ನೇನದ ಬೀಜ ಏನೂ ತೆಗ್ದಿಲ್ರಿ ನಾನು, ನೀವು ತೆಗಿತಿದ್ರೆ ತೆಗಿಬಹುದು. ಬರೀ ಹೆಚ್ಚಿ ಒಂದ್ರಾಗ ಒಂದು 4 ಭಾಗ ಮಾಡಿ ಇಡ್ಲಿಕತ್ತೀನಿ. ಇದರೊಳಗೆ ಏನು ಹಾಕ್ತೀನಿ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಜೀರಿಗೆ ಅಷ್ಟೇ ನೋಡ್ರಿ, ಮತ್ತೇನೂ ಹಾಕಂಗಿಲ್ಲ. ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಆ್ಯಡ್ ಮಾಡ್ಬೋದು. ನಾನು ಇಷ್ಟೇ ಹಾಕಿನಿ, ಟೇಸ್ಟ ಆಗ್ತದೆ. ಚಟ್ನಿದು ಹೇಳ್ತೀನಿ ನಿಮ್ಮ ಮುಂದೆ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ. ನೀವು ಭಕ್ರಿ ಜೋಡಿ ಅಂತೂ ಭಕ್ರಿ ಚಪಾತಿಗೆ ಅನ್ನಕ್ಕೂ ಹಚ್ಕೊಂಡು ತಿನ್ಬೋದ್ರಿ. ಆಯ್ತು, ಏನು ಅಷ್ಟು ಟೇಸ್ಟ್ ಆಗ್ತದೆ. ಇದೇನು ಚಟ್ನಿ ಅಂತಂದ್ರೆ ಏನು, ಇದನ್ನು ಎಣ್ಣೆ ಒಳಗೆ ತಾಳಿಸ್ಬೇಕಪ್ಪ ಏನೂ ಇಲ್ಲರಿ. ನೋಡ್ರಿ, ಈಗೆಲ್ಲ ಬರೀ ಹಸಿವೆ ಹೆಚ್ಚಿಟ್ಟಿನಿ. ಸ್ವಲ್ಪ ಉಪ್ಪು, ಖಾರ ಪುಡಿ, ಜೀರಿಗೆ, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಟ್ಟೆ. ಈಗ ಒಗ್ಗರಣೆ ಹಾಕೋ ಮುಂದೆ ತೋರಿಸ್ತೀನಿ ನಿಮಗೆ ಚಟ್ನಿ. ಇಲ್ಲಿ ನೋಡ್ರಿ, ಬದ್ನಿಕಾಯಿ ಪಲ್ಯ ಹೇಳಿದ್ಮೇಲೆ ನಿಮಗೆ ಈಸಿ ಮೆಥಡ್ ಒಳಗೆ. ನೀವೆಲ್ಲ ಭಾಳ ಜನರು ಏನು ಮಾಡಿಬಿಡ್ತೀವಿ, ಬದ್ನಿಕಾಯಿ ತುಂಗಾಯಿ ಪಲ್ಯ ತುಂಬಿ ಮಸಾಲೆ ಪುಡಿ ತುಂಬಿ ಮಾಡ್ಕೋತೀವಿ. ಅದಕ್ಕೇನದ ರೀ, ಅದನ್ನು ಬೇಡ, ಒಂದು ಈಸಿ ಮೆಥಡ್ ಯೂಸ್ ಮಾಡೋಣ ಅಂತ ತಿಳ್ಕೊಂಡು ಉಳ್ಳಾಗಡ್ಡಿ ಕೊತ್ತಂಬರಿ ಅಂತೂ ಹೆಚ್ಚಿಟ್ಟಿದ್ದದ, ಶೇಂಗಾ ಪುಡಿ, ಅದರೊಳಗೆ ಕೊತ್ತಂಬರಿ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಮಸಾಲೆ ಪುಡಿ ಇದೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಮಸಾಲೆ ಪುಡಿ ರೆಡಿ ಆಯಿತು. ಈಗ ನೋಡ್ರಿ, ಕಡಾಯಿ ಇಟ್ಕೊಂಡೆ, ಒಂದು 2-3 ಸ್ಪೂನ್ ಎಣ್ಣೆ. ಇದು ಪಲ್ಯಕ್ಕೆ 1 ಸ್ಪೂನ್ ಎಣ್ಣೆ, ತುಂಗಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಮತ್ತು ಚಟ್ನಿಗೆ ಒಂದು 2 ಸ್ಪೂನು ಒಗ್ಗರಣೆ ಮಾಡಿ ಚಟ್ನಿಗೆ ತೆಗಿತೀನಿ ರೀ. ನೋಡಿರಿ, ಚಟ್ನಿ ಎಂಥ ಮಸ್ತ್ ಆಗ್ಯದ ಹೇಳ್ತೀನಿ. ನಮ್ಮನೆಯವರಿಗೆಲ್ಲ ಮೆಕ್ಕಿಕಾಯಿ ಚಟ್ನಿ ಅಂದ್ರೆ ಸಾಕು, ಅಷ್ಟು ಇಷ್ಟ ರೀ ಅವರಿಗೆ. ಈಗ ಒಗ್ಗರಣೆ ಮಾಡ್ಲಿಕತ್ತೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಂದಿಷ್ಟು ಒಗ್ಗರಣೆ ಚಟ್ನಿಗೆ ತೆಗೆದೆ. ಕರಿ ಚಟ್ನಿ ಭಾಳ ಟೇಸ್ಟ್ ಆಗ್ತದೆ. ಸಿಂಪಲ್ ಅದ ನೋಡ್ರಿ, ಏನೂ ಇದ್ರೊಳಗೆ ಹಾಕೋಂಗಿಲ್ಲ. ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಹಾಕ್ಬೋದ್ರೆ ಒಗ್ಗರಣೆ ಒಳಗೆ ಹಾಕಿ ಆ ಒಗ್ಗರಣೆ ಸಮೇತ ಹಾಕ್ಬೋದು. ಈಗೇನದ ಪಲ್ಯ ಮಾಡ್ಲಿಕತ್ತೀನಿ. ಒಂದಿಷ್ಟು ಒಗ್ಗರಣೆ ತಗೊಂಡು ಅದರೊಳಗೆ ಸಣ್ಣಾಗಿ ಹೆಚ್ಚಿಟ್ಟ ಉಳ್ಳಾಗಡ್ಡಿ ಹಾಕಿದೆ. ಒಂದು 2-3 ನಿಮಿಷ ಚೆಂದಾಗಿ ಉಳ್ಳಾಗಡ್ಡಿ ಎಣ್ಣೆಯೊಳಗೆ ತಾಳಿಸ್ಕೊಂಡು ಅದರೊಳಗೆ ಡೈರೆಕ್ಟಾಗಿ ನಾನು ಇವು ಬದನೆಕಾಯಿ ಏನು ಒಂದರೊಳಗೆ 4 ಕೊರೆದು ಹಾಗೆ ಹಾಕಿದ್ದೀರಿ. ಇದರೊಳಗೆ ತುಂಬಿಲ್ಲ, ಏನೂ ಇಲ್ಲರಿ. ಈಗ ಅಷ್ಟು ಕೂಡ ಒಂದು 5 ನಿಮಿಷ ಚೆಂದಾಗಿ ಉಳ್ಳಾಗಡ್ಡಿನೂ ಹಾಕಿನಿ, ತಾಳಿಸ್ಕೋತೀನಿ ರೀ. ಬದನೆಕಾಯಿ ಒಳಗೆ ತುಂಬಿಲ್ಲ, ತುಂಗಾಯಿ ಪಲ್ಯನೇ ಮಾಡ್ಲಿಕತ್ತೀನಿ. ಈಸಿ ಮೆಥಡ್ ಹೇಳಿಕತ್ತೀನಿ ರೀ. ಖರೆ ಟೇಸ್ಟ ಆಗಿತ್ತು ರೀ. ನಿಮ್ಮ ಮುಂದೆ ಹಾಕ್ತೀನಿ ಬದನೆಕಾಯಿ ತುಂಗಾಯಿ ಪಲ್ಯ, ಅಷ್ಟು ರುಚಿಯಾಗಿತ್ತು ನೋಡ್ರಿ. ಈಸಿ ಮೆಥಡು, ತುಂಬ್ಕೋತ ಕೂಡೋ ಹೆಚ್ಚೋ ಇದು ಏನೇನೇನೇನು ಇಲ್ಲ, ಟೈಮ್ ಸೇವ್ ಆಗ್ತದೆ. ಅದಕ್ಕಿಂತ ಒಂದು ಕೈ ಟೇಸ್ಟ ಜಾಸ್ತಿ ಆಗ್ತದೆ. ಈಗ ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಬದನೆಕಾಯಿ ಚೆಂದಾಗಿ ನಾವು ತಾಳಿಸ್ಕೊಂಡ್ಮೇಲೆ ಅದರ ಒಳಗೆ ಹುಣಸೆ ಹಣ್ಣಿನ ಹುಳಿ ಹಾಕಿದೆ. ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮಗೆ, ನೀವು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಂದ್ರೆ ಬೇಡ್ರಿ. ಮತ್ತು ಇದರೊಳಗೆ ಏನದ ಮಸಾಲೆ ಪುಡಿ ಏನೇನು ಮಾಡಿ ಇಟ್ಕೊಂಡಿದ್ನಲ್ರಿ, ಶೇಂಗಾ ಪುಡಿ, ಕೊತ್ತಂಬರಿ, ಮಸಾಲೆ ಪುಡಿ, ಖಾರ ಪುಡಿ, ಉಪ್ಪು ಹಾಕಿದ್ದದ. ಅದಿಷ್ಟು ಮಸಾಲೆ ಪುಡಿ ಹಾಕಿದೆ. ಇದರೊಳಗೆ ನಾವು ತುಂಬ್ಕೋಬೇಕಾದ್ರೆ ಎಷ್ಟು ಮಸಾಲೆ ಪುಡಿ ಇರ್ತದಲ್ಲ ಅದಷ್ಟನ್ನು ಹಾಕಿದೆ. ಹಾಕಿ ಮ್ಯಾಲೆ ಒಂದಿಷ್ಟು ಕೊತ್ತಂಬರಿ ಹಾಕಿ ಈಗ ಕುದಿಲಿಕ್ಕೆ ಇಟ್ಟಿನಿ. ಹಂಗೆ ಭಕ್ರಿಗೆ ಹೆಸರು ಇಟ್ಬಿಟ್ಟೆ ರೀ. ಭಕ್ರಿ ಮಾಡೋದು ನೋಡ್ರಿ, ಭಕ್ರಿ, ತುಂಗಾಯಿ ಪಲ್ಯ, ಚಟ್ನಿ, ಮೆಕ್ಕಿಕಾಯಿ ಚಟ್ನಿ ಅಂದ್ರೆ ಏನು ರೀ, ಸ್ವರ್ಗಕ್ಕೆ 3 ಗೇಣು ಅಂದ ಸರ್ವಜ್ಞ ಅಂದಂಗೆ ಭಾಳ ರುಚಿ ಆಗ್ತದೆ. ಆರೋಗ್ಯಕ್ಕೂ ಒಳ್ಳೆಯದು, ಮನೆ ಊಟ. ಅದಕ್ಕೆ ಮನೆಯೊಳಗೆ ಮಕ್ಕಳಿಗೆ ಇಂಥ ಟೇಸ್ಟ್ಗಳನ್ನು ಹಚ್ಚ್ರಿ. ಹೊರಗಿಂದು ಪಿಜ್ಜಾ ಬರ್ಗರ್ಕ್ಕಿಂತ ಮೊನ್ನೆ ಒಬ್ಬರು ಯಾರೋ ಅಂದಿದ್ರು, ಅಲ್ಲ ಹೊರಗೆ ತಿನ್ನಬೇಡ ಅಂತೀರಿ, ಮತ್ತು ಎಲ್ಲರೂ ಊರಿಗೆ ಹೋದಲ್ಲಿ ಹಂಗಲ್ರಿ. ಹೊರಗೆ ತಿನ್ನಬೇಡ ಅಂದ್ರೆ ಹಂಗಲ್ಲ. ನಾವು ಊರಿಗೆ ಹೋದಲ್ಲೆಲ್ಲ ಹೊರಗೆ ತಿಂತೀವ್ರಿ. ಯಾಕಂದ್ರೆ ಅಲ್ಲಿ ಏನೂ ಇರಲಿಲ್ಲ ಅಂದ್ರೆ ಆಪ್ಷನ್ನೇ ಇಲ್ಲ ಅಂತಂದ್ರೆ ತಿನ್ನೋದು. ಈಗ ನಾವು ಮಂತ್ರಾಲಯಕ್ಕೆ ಹೋದಾಗ ಅದು ಅಲ್ಲಿ ಇಡ್ಲಿ ದೋಸೆ ತೊಗೊಂಡು ತಿಂತೀವಿ. ಆದರೆ ಯಾವಾಗೂ ಹೋಗೋ ಪದ್ಧತಿ ಭಾಳ ಜನರಿಗೆ ನೋಡ್ತೀವಿ ಅಲ್ರಿ. ಅದಕ್ಕೆ ಈ ಮಾತನ್ನು ಹೇಳಿದೆ. ಈಗ ಮಕ್ಕಳಿಗೆ ನಾವು ಅದೇ ರೂಢಿ ಹಾಕಿದ್ವಿ ಅಂದ್ರೆ ಮಕ್ಕಳು ಜಾಸ್ತಿ ಅದನ್ನೇ ಬೇಡ್ತಾರೆ ಅಂತ ಹೇಳಿದ್ದು.
ಅದನ್ನು ಒಬ್ಬರು ಕಮೆಂಟ್ ಹಾಕಿದ್ರಿ, ಅಲ್ರಿ ಹೊರಗೆ ತಿನ್ಬೇಡ ಅಂದರೆ ಹೆಂಗೆ ಅಂಥೇಳಿ. ಹೊರಗೆ ತಿನ್ನಬೇಡ್ರಿ ಅಂತ ಇಲ್ಲ, ಅದ್ರ ಸಲುವಾಗಿ ಆದಷ್ಟು ಅವಾಯ್ಡ್ ಮಾಡೋದು. ಈಗ ನಿರ್ವಹಣೆ ಇಲ್ಲ ಅಂದಾಗ ಹೊಟ್ಟೆ ತುಂಬಲಿಕ್ಕೆ ಬೇಕಾಗಿರ್ತದೆ. ಏನಾದರೂ ಅವಲಕ್ಕಿನೇ ತಿನ್ನೋಕ್ಕಿಂತ ಹೊರಗಡೆ ಒಂದು ಚಪಾತಿ ಊಟನೋ ಭಕ್ರಿ ಊಟನೋ ನಿರ್ವ ಇರಂಗಿಲ್ಲ ತಿನ್ನೋದು. ಮತ್ತು ಇನ್ನೊಂದು ನೀವು ಕೇಳ್ತೀರಿ, ಇವತ್ತು ಗುರುವಾರದ ನೀವು ಇಷ್ಟೆಲ್ಲ ಪೂಜೆ ಮಾಡಿರ್ತೀರಿ, ಉಳ್ಳಾಗಡ್ಡಿ ಹಾಕಿ ಮಾಡಿರಲ್ಲ ಅಂತ ಬರ್ತದ ಪ್ರಶ್ನೆ. ಇದು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಅಡುಗೆ ಅಲ್ಲ, ನಿನ್ನೆ ಅಡುಗೆ ರೀ. ಅದಕ್ಕೆ ನಿಮ್ಗೆ ಹೇಳಿದೆ, ನಿನ್ನೆ ವಿಡಿಯೋ ಆ್ಯಕ್ಚುಲಿ ಸಾಯಂಕಾಲ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ ನೋಡ್ರಿ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಇನ್ನು ಬುಟ್ಟಿ ಈ ಕಡೆಗೆ ಇಟ್ಟು ಭಕ್ರಿಗೆ ಹಂಚಿಟ್ಟು ಚಾಲು ನೋಡ್ರಿ ನಮ್ಮ ಕಾರ್ಖಾನೆ. ಭಕ್ರಿಗೆ ಹಂಚಿ ಇಟ್ವಿ ಅಂದ್ರೆ ಈ ಕಡೆ ಕಾರ್ಖಾನೆ ಏನಾಗ್ತದೆ ಗೊತ್ತೇನು ರೀ, ನಮ್ಮನೆ ಒಳಗೆ ಬೆಳಗ್ಗೆ ಟಿಫಿನ್ ಇರಂಗಿಲ್ಲ. ಇವರೆಲ್ಲ 8ಕ್ಕೆ ಹೋಗೋರಿ ಈಗ. ಮತ್ತು ಅದ್ರಾಗ ಪಲ್ಯ ಅವರು ಎಲ್ಲರೂ ಹೇಳಿ ಮಾಡಿಸಿದ್ದದ್ರಿ ಇವತ್ತು. ನನಗೆ ಈ ತುಮ್ಗಾಯಿ ಪಲ್ಯ ಭಕ್ರಿ ನಿಮಗೆ ತೋರಿಸೋದು ಹೆಂಗೆ ಅಂಥೇಳಿ ನಿನ್ನೆ ಆ್ಯಕ್ಚುಲಿ ಅಪ್ಲೋಡ್ ಆಗಬೇಕಾಗಿತ್ತು. ಅದಕ್ಕೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರಾಯ್ತು ಅಂಥೇಳಿ ತೋರಿಸಿದೆ, ಸಕ್ಸಸ್ಫುಲ್ ಆಯಿತು. ಅದಕ್ಕೆ ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಭಕ್ರಿ ಮಾಡೋಣ್ರಿ. ಹಾಗೆ ಒಂದು 2 ಭಕ್ರಿ ಪಲ್ಯ ಚಟ್ನಿ ತಿಂದು ಒಂದು 2 ಭಕ್ರಿ ಕಟ್ಕೊಂಡು ಹೋದರು ಅಂದರೆ ನಮ್ಮ ಮನೆ ಒಳಗೆ ಊಟದ್ದು ಎಲ್ಲ ಮುಗಿತದೆ. ಮುಂದೆ ಸಾಯಂಕಾಲ ಏನಾದರೂ ಟಿಫನ್ ನೋಡಿ. ಪಲ್ಯನೂ ರೆಡಿ ಆಗ್ಯದ, ಚಟ್ನಿನೂ ರೆಡಿ ಆಗ್ಯದ್ರಿ. ಇನ್ನೇನದ, ನಿಮಗೂ ಎಲ್ರಿಗೂ ಬಾಯಿಯೊಳಗೆ ನೀರಂತೂ ಬರ್ಲಿಕ್ಕತ್ತಾವ, ನನಗೆ ಗೊತ್ತಾಗ್ಲಿಕ್ಕತ್ತದ. ಅದಕ್ಕೇನದ ಫಾಸ್ಟಾಗಿ ಮುಗಿಸಿ, ಮತ್ತು ಇಷ್ಟು ಫಾಸ್ಟ್ ಏನು ಮಾಡ್ಲಿಕ್ಕತ್ತಿಲ್ರಿ, ನಾನು ವಿಡಿಯೋ ಒಂಚೂರು ಓಡಿಸೇನಿ. ಈಗ ಒಬ್ಬೊಬ್ರು ನಮ್ಮಲ್ಲಿ ನಮ್ಮ ಫ್ಯಾಮ್ಲಿಯರ್ಸ್ ಇಷ್ಟು ಮುಗ್ಧ ಇದ್ದಾರಂತಂದ್ರೆ ಇಷ್ಟು ಫಾಸ್ಟ್ ಅಡುಗೆನೇ ಮಾಡ್ಲಿಕ್ಕತ್ತೀನೇನೋ ಅಂತ ತಿಳ್ಕೊಂಬಿಡ್ತಾರೆ ಒಬ್ಬೊಬ್ರು. ಅದಕ್ಕೇನದ ಮೊದಲೇ ಹೇಳಿದೆ, ಇನ್ನೇನದ ಪಲ್ಯನೂ ರೆಡಿ ಆಗ್ಯದ, ಚಟ್ನಿನೂ ರೆಡಿ ಆಗ್ಯದ. ಇನ್ನೇನದ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಟೇಸ್ಟ್ ನೋಡಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ.
ನೋಡ್ರಿ ಪಲ್ಯ ಅಂತೂ ಮಸ್ತ್ ಕುದ್ದದ. ಫ್ಲೇವರ್ ಅಂತೂ ಸೂಪರಾಗಿ ಫ್ಲೇವರ್ ಬರ್ಲಿಕ್ಕತ್ತದ ನೋಡ್ರಿ. ನಿಮಗೆ ನೋಡಿದ್ರೇ ಅನ್ನಿಸ್ಲಿಕ್ಕತ್ತದಿಲ್ರಿ ಎಷ್ಟು ಟೇಸ್ಟ್ ಆಗ್ಯದ ಅಂತ ಹೇಳಿ. ನೀವು ಇದನ್ನೇನದ ಸ್ವಲ್ಪ ರಸರಸನ ಮಾಡಿನಿಲ್ರಿ, ಹಂಗೆ ಮಾಡಿದ್ರಿ ಅಂದ್ರೆ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದ್ರಿ, ಚಪಾತಿಗೆ ಬರ್ತದೆ, ಭಕ್ರಿಗೆ ಬರ್ತದೆ, ಮತ್ತು ಹಾಗೆ ನೋಡಿದ್ರೇ ತಿನ್ಬೇಕು ಅನ್ನಿಸ್ಲಿಕ್ಕತ್ತದ. ಹೌದಿಲ್ರಿ? ಮಸ್ತ್ ಟೇಸ್ಟಿಯಾದ ಬದ್ನೆಕಾಯಿ ತುಂಬ್ಗಾಯಿ ಪಲ್ಯ ರೆಡಿ ಆಯಿತು. ಇನ್ನೇನದ ಮತ್ತ್ಯಾಕೆ ಲೇಟ್ ರೀ, ಚಟ್ನಿನೂ ನೋಡಿರಿ, ಎಲ್ಲನೂ ಆಗ್ಯದ. ಇನ್ನು ಭಕ್ರಿ ಒಂದೇ ಹಾಕಿ ಟೇಸ್ಟ್ ನೋಡಿಬಿಡೋಣ. ಉಪ್ಪು ಹಾಕಿನಿ ಮೊದಲೇ ಆಲ್ರೆಡಿ, ಚಟ್ನಿ ಹಾಕಿದೆ, ಈಗ ತುಂಬ್ಗಾಯಿ ಪಲ್ಯ ಸ್ವಲ್ಪ ರಸನೂ ಹಾಕಿ ಇನ್ನೇನದ ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳ್ತಿರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಬದ್ನಿಕಾಯಿ ಪಲ್ಯ ನೀವು ಹಿಂಗೆ ಮಾಡ್ತಿದ್ರಿ ಅಂದರೆ ನೋ ಪ್ರಾಬ್ಲಮ್, ಆದ್ರೆ ತುಂಬಿ ಅದು ಮಾಡ್ತಿದ್ರಿ ಅಂದ್ರೆ ಅಷ್ಟೊತ್ತು ಅದ್ರ ಜೊತೆ ಕೂಡೋಕ್ಕಿಂತ ಇದು ಫಾಸ್ಟಾಗಿನೂ ಆಗ್ತದೆ, ಮಸ್ತ್ ಟೇಸ್ಟೂ ಆಗ್ತದೆ. ಒಂದ್ಸರಿ ಟ್ರೈ ಮಾಡೋದು ಮರಿಬೇಡ್ರಿ. ಇಲ್ಲಿ ನೋಡ್ರಿ, ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತಿದ್ದು ರಾಯಲ್ ಟೆಂಪಲ್ ಬಾರ್ಡರ್ ಇಲ್ಕಲ್ ಸಾರೀಸ್. ರೇಟ್ ಅಂತೂ ಅಷ್ಟೇನು ಭಾಳ ಇಲ್ಲ, ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತೀರಿ. ಮತ್ತು ಸೂಪರ್ ಸಾರೀಸ್ ನಿಮಗಿಷ್ಟ ಅದು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಮಾಡಿರಿ. ಮತ್ತು ಹಂಗೆ ನಿಮ್ಮ ಮನೆಗೆ ಕಳಿಸೋ ಜವಾಬ್ದಾರಿ ನಮ್ಮದು. ಮತ್ತು ಎಷ್ಟು ಕಲರ್ಸ್ ಅವ ಅವನು ಕೂಡ ನಾನು ಹಾಕೀನಿ, ನೋಡ್ರಿ. ನಿಮಗೆ ಯಾವ ಬೇಕೋ ಅವನ್ನ ಸೆಲೆಕ್ಟ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.